ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ 2025 ಮತ್ತು 26ನೇ ಸಾಲಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈಗಾಗಲೇ ಬ್ಲೂ ಪ್ರಿಂಟು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹೊರಡಿಸಿದೆ. ಅದರ ಜೊತೆಯಲ್ಲಿಯೇ ಪ್ರಶ್ನೆಕೋಟಿಯನ್ನು ಕೂಡ ಹೊರಡಿಸಲಾಗಿದೆ. ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಕೋಟಿಯ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಈ ಎಲ್ಲ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಕೂಡ ನಿಮಗೆ ಬರಬಹುದಾದಂತಹ 10 ಅಂಕಗಳಿಗೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಸಂಪೂರ್ಣವಾದಂತಹ ಪ್ರಶ್ನೆಕೋಟಿಯಲ್ಲಿರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಪ್ರತಿಪಾದನೆ ಎ, ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕಾರಣ ಆರ್, ಪರ್ಷಿಯನ್ನರು ಸಿಂಧು ನದಿಯನ್ನು ಹಿಂದೂ ನದಿ ಎಂದು ಕರೆದರು ಅನ್ನುವಂತಹದ್ದು. ನೋಡಿ, ಉತ್ತರ ಡಿ, ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಅಲ್ಲ ಅನ್ನುವಂತಹದ್ದು. ಮುಂದಿನದು, ಪ್ರಾಚೀನ ಭಾರತ ರೋಮ್ಗಳ ಸಂಬಂಧ ಕುರಿತು ತಿಳಿಸುವಂತಹ ಗ್ರಂಥ ನ್ಯಾಚುರಲ್ ಹಿಸ್ಟೋರಿ. ಇನ್ನು ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಜೋಡಣೆಗಳಲ್ಲಿ ಸರಿಯಾದದನ್ನು ಮಾತ್ರ ನೋಡ್ತಾ ಹೋಗೋಣ. ರವಿಕೀರ್ತಿ ಐಹೊಳೆ ಶಾಸನ. ಇನ್ನು 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಶಿಲಾಯುಗ ಮತ್ತು ಲೋಹಯುಗಗಳು. ಗ್ರೀಕ್ ಪದ ಪ್ಯಾಲಿಯೋದ ಅರ್ಥ ಏನು ಅಂದರೆ ಹಳೆಯ ಅಂತ ಹೇಳ್ಬಿಟ್ಟು. ಲಿಥಿಕ್ ಪದದ ಅರ್ಥ ಶಿಲೆ. ಇನ್ನು ಪ್ಯಾಲಿಯೋಲಿಥಿಕ್ ಮಾನವನನ್ನು ಕ್ವಾರ್ಟ್ಜೈಟ್ ಮಾನವ ಅಂತ ಸಹ ಕರೆಯಲಾಗಿದೆ. ಏಕೆಂದರೆ ಅವರು ಕ್ವಾರ್ಟ್ಜೈಟ್ ಎಂಬ ಗಡುಸಾದ ಕಲ್ಲನ್ನು ಅವರು ಉಪಯೋಗಿಸ್ತಾ ಇದ್ದರು. ಯಾವ ಲೋಹದ ಅನ್ವೇಷಣೆಯು ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂತು ಅಂದರೆ ಅದು ತಾಮ್ರ. ಇನ್ನು 3ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರತಿಪಾದನೆಯನ್ನು ನೋಡಿ, ಸಿಂಧೂ ನಾಗರಿಕತೆಗೆ ಸಂಬಂಧಿಸಿರುವಂಥದ್ದು. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ ಹಾಗೂ ಆರ್ ಎನ ಸರಿಯಾದ ಒಂದು ವಿವರಣೆಯಾಗಿದೆ. ಮುಂದಿನದು, ಸಿಂಧೂ ಜನರ ಪ್ರಮುಖವಾದಂತಹ ಆಹಾರ ಯಾವುದು ಅಂತ ಇದೆ, ಅದು ಗೋಧಿ. ಇನ್ನು ಸಿಂಧೂ ಮುದ್ರೆಗಳಲ್ಲಿ ಬಳಸಲಾದಂತಹ ವಸ್ತುಗಳು ಯಾವುದು ಅಂದರೆ ಜೇಡಿಮಣ್ಣು, ದಂತ ಮತ್ತು ಕಲ್ಲು. ಇನ್ನು ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಇರುವಂತಹ ಸ್ಥಳ ಯಾವುದು ಅಂದರೆ ಅದು ಲೋಥಲ್. ಇನ್ನು ಸಿಂಧೂ ಜನರು ಪೂಜಿಸ್ತಾ ಇದ್ದಂತಹ ದೇವರು ಪಶುಪತಿ. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಈ ಸ್ಥಳದಲ್ಲಿ ಸತ್ತವರ ದಿಬ್ಬ ಎಂದು ಕರೆಯಲಾಗುತ್ತದೆ ಅಂದರೆ ಅದು ಮೊಹೆಂಜೊದಾರೋ. ಇನ್ನು 4ನೇ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹದ್ದು 4.1 ವೈದಿಕ ಸಂಸ್ಕೃತಿ ಅನ್ನುವಂಥದ್ದು. ಪ್ರತಿಪಾದನೆಯೇ, ವೇದಗಳು ಆರ್ಯರ ಮಹತ್ವದ ಕೊಡುಗೆ. ಕಾರಣ ಆರ್, ಇದನ್ನು ವೈದಿಕ ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಕರೀತಾರೆ ಅನ್ನುವಂಥದ್ದು. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ, ಆದರೆ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇನ್ನು ಪ್ರತಿಪಾದನೆ ಎ, ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ಕಾರಣ ಆರ್, ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ ಹಾಗೂ ಆರ್ ಎನ ಸರಿಯಾದ ವಿವರಣೆ. ಇನ್ನು ಆರ್ಯರು ದ್ರಾವಿಡರನ್ನು ಹೀಗಂತ ಕರಿತಾ ಇದ್ರು ಅಂದರೆ ದಸ್ಯು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ನಿಷ್ಕಾ ಎಂದರೇನು ಅಂದರೆ ಅದು ಬಂಗಾರ ತುಂಡಿಗೆ ನಿಷ್ಕಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಇನ್ನು ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ, ರಾಜನಿಗೆ ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಮುಂದಿನದು 4.2 ಹೊಸ ಧರ್ಮಗಳ ಉದಯಕ್ಕೆ ಸಂಬಂಧಿಸಿರುವಂತಹದ್ದು. ಪ್ರತಿಪಾದನೆ ಎಯನ್ನು ನೋಡಿ, ಭಾರತ ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ಸಮಾಜದಲ್ಲಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಗೆ ಸಾಕ್ಷಿಯಾಯಿತು ಅನ್ನುವಂತಹದ್ದು. ಇನ್ನು ಕಾರಣ ಆರನ್ನು ನೋಡೋದಾದರೆ, ಮಹಾವೀರ ಹಾಗೂ ಬುದ್ಧ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸಿ ಸರಿಯಾದಂತಹ ಉತ್ತರ. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ. ಇನ್ನು ಜೈನ ಧರ್ಮದ ಸ್ಥಾಪಕ ಯಾರು ಅಂದರೆ ಅದು ಋಷಭನಾಥ. ಇನ್ನು ಮುಂದಿನ ಪ್ರಶ್ನೆ, ಪ್ರತಿಪಾದನೆ ಎ, ಸಿದ್ಧಾರ್ಥನು ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು. ಕಾರಣ 4 ದೃಶ್ಯಗಳು ಯುವ ಸಿದ್ಧಾರ್ಥನ ಜೀವನದ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀರಿದ್ವು. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಮಹಾವೀರ ನಿರ್ವಾಣ ಹೊಂದಿದ ಸ್ಥಳ ಪಾವ. ಇನ್ನು 3ನೇ ಬೌದ್ಧ ಸಮ್ಮೇಳನ ನಡೆದಂತಹ ಸ್ಥಳ ಪಾಟಲಿಪುತ್ರ. ಬುದ್ಧ ನಿರ್ವಾಣ ಹೊಂದಿದಂತಹ ಸ್ಥಳ ಕುಶಿನಗರ.
ಇನ್ನು ಮುಂದಿನ ಒಂದು ಅಧ್ಯಾಯ ಮೌರ್ಯರು ಅನ್ನುವಂತಹದಕ್ಕೆ ಸಂಬಂಧಿಸಿರುವಂಥದ್ದು ಪ್ರತಿಪಾದನೆಯನ್ನು ನೋಡೋಣ. ಕಳಿಂಗ ಯುದ್ಧವು ಚಂದ್ರಗುಪ್ತ ಮೌರ್ಯ ಮತ್ತು ಕಳಿಂಗ ರಾಜನ ನಡುವೆ ನಡೆಯಿತು. ಕಾರಣ ಕಳಿಂಗ ಯುದ್ಧದ ಬಗ್ಗೆ 13ನೇ ಬಂಡೆ ಶಾಸನ ಮಾಹಿತಿ ನೀಡುತ್ತದೆ. ಬಿ ಸರಿಯಾದಂತಹ ಉತ್ತರ, ಏಕೆಂದರೆ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನುವಂತಹದ್ದು. ಕಳಿಂಗ ಯುದ್ಧವು ಅಶೋಕ ಮತ್ತು ಕಳಿಂಗ ರಾಜನ ನಡುವೆ ಸಾಮಾನ್ಯ ಶಕಪೂರ್ವ 261ರಲ್ಲಿ ನಡೆಯುತ್ತೆ. ಹಾಗೆ ಕಳಿಂಗ ಯುದ್ಧದ ನಂತರ ಅಶೋಕನು ದಿಗ್ವಿಜಯಗಳ ಬದಲಾಗಿ ಧರ್ಮವಿಜಯ ನೀತಿಯನ್ನು ಅಳವಡಿಸಿಕೊಂಡ. ಹೀಗಾಗಿ ಸಿ ಸರಿಯಾದಂತಹ ಉತ್ತರ, ಅಂದರೆ 1 ಮತ್ತು 3 ಸರಿಯಾದಂತಹ ಉತ್ತರಗಳಾಗಿದೆ. ಇನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ನೋಡಿ, ಇಲ್ಲಿ ಸರಿಯಾಗಿರುವಂಥದ್ದು 1, 2 ಮತ್ತು 3. ನೋಡಿ, ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪಿಸ್ತಾನೆ. ಬಿಂದುಸಾರನು ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಆಗ್ತಾನೆ. ಹಾಗೆ ಅಶೋಕನು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಅರಸ. ಇದು ಸರಿಯಾದಂತಹ ಉತ್ತರ ಆಗಿದೆ. ಇನ್ನು ಕೆಳಗೆ ನೀಡಿರುವಂತಹ ಮೌರ್ಯ ರಾಜರನ್ನು ಅಧಿಕಾರಕ್ಕೆ ಬಂದ ಅನುಸಾರ ಸರಿಯಾಗಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ ಅನ್ನುವಂಥದ್ದು. ಅಧಿಕಾರಕ್ಕೆ ಬಂದಂಥದ್ದನ್ನು ಗಮನಿಸೋದಾದರೆ ಮೊದಲಿಗೆ ಚಂದ್ರಗುಪ್ತ ಮೌರ್ಯ ಬರ್ತಾನೆ, ಅದಾದ ನಂತರ ಬಿಂದುಸಾರ, ನಂತರ ಅಶೋಕ. ಇನ್ನು ಕೌಟಿಲ್ಯನಿಗಿರುವ ಇತರ ಹೆಸರುಗಳು ಅಂದರೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಅನ್ನುವಂತಹ ಹೆಸರು ಇರುತ್ತೆ. ಅಶೋಕ ಚಕ್ರವರ್ತಿಯನ್ನು ದೇವನಾಮಪ್ರಿಯ ಅಶೋಕ ಅಂತ ಉಲ್ಲೇಖಿಸಿರುವಂತಹ ಶಾಸನ ಕಲ್ಕತ್ತಾ ಮತ್ತು ಮಸ್ಕಿ ಶಾಸನ. ಇನ್ನು ಶಾತವಾಹನರ ರಾಜಧಾನಿ ಪ್ರತಿಷ್ಠಾಪನಾ ಪ್ರಸ್ತುತ ಕಂಡುಬರುವಂತಹ ರಾಜ್ಯ ಮಹಾರಾಷ್ಟ್ರ. ಹಾಗೆ ಮುಂದಿನ ಒಂದು ಅಧ್ಯಾಯ ಕುಶಾನರು ಅನ್ನುವಂಥದ್ದು 4.4. ಕುಶಾನರ ಶ್ರೇಷ್ಠ ಅರಸ ಕಾನಿಷ್ಕ. ಕಾನಿಷ್ಕನಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ನೋಡಿ, ಇಲ್ಲಿ ಕಾನಿಷ್ಕನು ಚೀನಾ ಸೇನಾನಿ ಪಾಂಚವನನ್ನು ಸೋಲಿಸ್ತಾನೆ ಅನ್ನುವಂಥದ್ದು ಸರಿಯಾಗಿರುವಂತಹದ್ದು. ಅಂದರೆ ಯಾಕೆ ಅಂದರೆ ಇದು ತಪ್ಪಾದಂತಹ ಹೇಳಿಕೆ ಆಗಿದೆ. ಅದಕ್ಕೆ 4ನೇ ಬೌದ್ಧ ಸಮ್ಮೇಳನ ನಡೆದಂತಹ ಸ್ಥಳ ಕುಂಡಲ ವನ. ಇನ್ನು ಕುಶಾನರ ಮೂಲ ಸ್ಥಳ ಚೀನಾ. ಮುಂದಿನ ಒಂದು ಅಧ್ಯಾಯ ಗುಪ್ತರಿಗೆ ಸಂಬಂಧಿಸಿರುವಂಥದ್ದು. ಪ್ರತಿಪಾದನೆ ಎ. ಗುಪ್ತರ ಕಾಲವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತು. ಕಾರಣ ಆರ್. ಮೆಹ್ರುಲ್ಲಿಯಲ್ಲಿರುವಂತಹ ಕಬ್ಬಿಣದ ಸ್ತಂಭವು ಇಂದಿಗೂ ತುಕ್ಕು ಹಿಡಿಯದಿರುವುದು ಹಾಗೂ ಶಕ್ತಿಗುಂದಿರುವುದಿಲ್ಲ. ಇದು ಗುಪ್ತರ ಲೋಹಶಾಸ್ತ್ರ ಕೌಶಲ್ಯಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆಯಾಗಿದೆ. ನೋಡಿ, ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇನ್ನು 2ನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ಚೀನಿ ಯಾತ್ರಿಕ ಪಾಹಿಯಾನ. ಗುಪ್ತ ವಂಶದ ಸ್ಥಾಪಕ ಶ್ರೀಗುಪ್ತ. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ 1ನೇ ಚಂದ್ರಗುಪ್ತ ಗುಪ್ತಶಕೆಯನ್ನು ಪ್ರಾರಂಭ ಆಯಿತು. ಗುಪ್ತಶಕೆ ಅವಾಗಿಂದ ಪ್ರಾರಂಭ ಆಗುತ್ತೆ. ಇನ್ನು ಅಶ್ವಮೇಧ ಪರಾಕ್ರಮ ಎಂಬ ಬಿರುದು ಧರಿಸಿದಂತಹವರು ಚಂದ್ರಗುಪ್ತ. ಇನ್ನು ಕಾಳಿದಾಸನಿಂದ ರಚನೆಯಾದಂತಹ ಕೃತಿ ಅಂದರೆ ದಶಕುಮಾರ ಚರಿತೆ. ಹಾಗೆ ಮುಂದಿನ ಒಂದು ಮಲ್ಟಿಪಲ್ ಚಾಯ್ಸು ಅಂದರೆ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಉತ್ತರ ಮೇರೂರು ಶಾಸನ. ತಲಕಾಡಿಗೆ ರಾಜರಾಜಪುರ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡಿದಂತಹವನು 1ನೇ ರಾಜರಾಜ ಚೋಳ. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಕುಡುವಲೈ ಅದೃಷ್ಟ ಪದ್ಧತಿ ಅನ್ನುವಂಥದ್ದು. 1ನೇ ರಾಜೇಂದ್ರ ಚೋಳರು ನಿರ್ಮಿಸಿದಂತಹ ಹೊಸ ನಗರ ಗಂಗೈಕೊಂಡ ಚೋಳಪುರ. ಉದನ ಕೂಟಂ ಅಂತಂದರೆ ಅರಸನ ಆಪ್ತ ವರ್ಗ ಅಂತ ಹೇಳ್ಬಿಟ್ಟು. ಇನ್ನು ಮುಂದಿನದು 4.7ಕ್ಕೆ ಸಂಬಂಧಿಸಿರುವಂತಹದ್ದು. ನೋಡಿ, ಪ್ರತಿಪಾದನೆ. ಗುಪ್ತರ ಆಳ್ವಿಕೆಯ ನಂತರ ಚಿಕ್ಕ ರಾಜ್ಯಗಳು ಸ್ವತಂತ್ರವಾದವು. ಕಾರಣ ಉತ್ತರ ಭಾರತದಲ್ಲಿನ ರಾಜಕೀಯ ಅನೈತಿಕ ಮತ್ತು ಹೂಣರ ದಾಳಿಗಳು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಿತು ಅನ್ನುವಂಥದ್ದು. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ ಹಾಗೂ ಆರ್ ಎಗೆ ಸರಿಯಾದಂತಹ ವಿವರಣೆಯಾಗಿದೆ. ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವಂತಹ ತನ್ನ ರಣಗಜಗಳನ್ನು ಕಂಡ ಹರ್ಷ ಹಾರಿ ಹೋಯಿತು ಅಂತ ಉಲ್ಲೇಖಿಸಿರುವಂತಹ ಶಾಸನ ಐಹೊಳೆ ಶಾಸನ. ಇನ್ನು ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದವರು ಪರ್ಸಿ ಬ್ರೌನ್ ಅನ್ನುವಂಥವ್ರು. ಗರ್ಭಗುಡಿಯ ಮೇಲೆ ಮತ್ತೊಂದು ಗರ್ಭಗೃಹವಿರುವುದು ಈ ದೇವಾಲಯದ ವಿಶೇಷ ಲಕ್ಷಣ ಯಾವುದು ಅಂದರೆ
ಲಾರ್ಡ್ ಖಾನ್ ದೇವಾಲಯ. ಹರ್ಷವರ್ಧನನ ಕನೌಜಿನ ಧಾರ್ಮಿಕ ಸಭೆಗೆ ಸಂಬಂಧಿಸಿದಂತೆ ಸರಿಯಲ್ಲದ ಹೇಳಿಕೆ ಯಾವುದು ಅಂದರೆ ಈ ಸಭೆಯು 75 ದಿನಗಳ ಕಾಲ ನಡೆಯುತ್ತೆ. ಇನ್ನು ಮುಂದಿನ ಒಂದು ಅಧ್ಯಾಯ ರಾಷ್ಟ್ರಕೂಟರು ಅನ್ನುವಂಥದ್ದು ಪ್ರತಿಪಾದನೆಯನ್ನು ನೋಡಿ. ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು 3ನೇ ಕೃಷ್ಣನು ನಿರ್ಮಿಸ್ತಾನೆ. ಕಾರಣ ರಾವಣನು ಕೈಲಾಸನಾಥ ಪರ್ವತವನ್ನು ಎತ್ತುತ್ತಿರುವ ದೃಶ್ಯ ಅದ್ಭುತವಾಗಿ ಕಾಣುವುದರಿಂದ ಕೈಲಾಸನಾಥ ದೇವಾಲಯ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಸೊ ಇದು ಬಿ ಸರಿಯಾದಂತಹ ಉತ್ತರ, ಏಕೆಂದರೆ ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳಿದಂತಹವರು ಸುಲೈಮಾನ್. ಇದು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅಂದರೆ ಅದು ಮಾನ್ಯಕೇಟ. ಇನ್ನು 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ತಿಳಿಸುವಂತಹ ಶಾಸನ ಯಾವುದು ಅಂದರೆ ಲಕ್ಷ್ಮೇಶ್ವರ ಶಾಸನ. ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಜಾತಕ ತಿಲಕ. ನೋಡಿ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ. ವಿಷ್ಣುವರ್ಧನನ ತಲಕಾಡುಗೊಂಡ ಎಂಬ ಬಿರುದು ಪಡೆದುಕೊಂಡನು. ಎ. ಹಾಗೆ ಆರ್. ಅವನು ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗೈವಾಡಿಯಿಂದ ಹೊರಹಾಕಿದನು. ಎ ಆರ್ಗಳೆರಡೂ ಸರಿಯಾಗಿದೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಮುಂದಿನದು ಬಿಟ್ಟಿದೇವನು ತನ್ನ ಹೆಸರನ್ನು ವಿಷ್ಣುವರ್ಧನ ಅಂತ ಹೇಳ್ಬಿಟ್ಟು ಬದಲಾಯಿಸಿಕೊಂಡನು. ಕಾರಣ ಆರ್. ಅವನು ರಾಮಾನುಜಾಚಾರ್ಯರಿಂದ ಪ್ರಭಾವಿತನಾಗಿ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡನು. ಎ ಮತ್ತು ಆರ್ಗಳೆರಡೂ ಸರಿಯಾಗಿದೆ, ಆದರೆ ಆರ್ ಎನ ಸರಿಯಾದ ವಿವರಣೆ. ಇನ್ನು ಹೊಯ್ಸಳ ದೇವಾಲಯ ವಾಸ್ತುಶೈಲಿಯ ಕುರಿತ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ 1, 2 ಮತ್ತು 3 ಕೂಡ ಸರಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಕ್ಷತ್ರಾಕಾರದ ತಳಪಾಯವನ್ನು ಹೊಂದಿತ್ತು, ಭುವನೇಶ್ವರಿಯನ್ನು ಹೊಂದಿತ್ತು, ಹಾಗೆ ವೈವಿಧ್ಯಮಯ ರಚನೆ ಮತ್ತು ವಿನ್ಯಾಸಗಳನ್ನೊಳಗೊಂಡಂತಹ ಕಂಬಗಳನ್ನು ಹೊಂದಿತ್ತು ಅನ್ನುವಂಥದ್ದು ಸರಿಯಾಗಿದೆ. ಇನ್ನು ಮುಂದಿನ ಒಂದು ಅಧ್ಯಾಯ ದೆಹಲಿ ಸುಲ್ತಾನರು ಅನ್ನುವಂಥದ್ದು ಪ್ರತಿಪಾದನೆಯೇ. ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಅಂದ್ಕೊಂಡಿದ್ದನು. ಕಾರಣ ಆರ್. ಅವನು ದೈವದತ್ತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದನು. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ. ಮಹಮ್ಮದ್ ಬಿನ್ ತುಘಲಕನ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತ ಹೇಳಲಾಗುತ್ತೆ ಅಂತ ಹೇಳಿದವರು ಯಾರು ಅಂದರೆ ಎ ವಿ ಸ್ಮಿತ್. ಮಾಮುಲ್ಲಕ್ ಪದದ ಅರ್ಥ ಗುಲಾಮ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕಾಫುರನನ್ನು ಕೊಂಡುಕೊಂಡ ದಂಡಯಾತ್ರೆ ಯಾವುದು ಅಂದರೆ ಗುಜರಾತ್. 2ನೇ ತರೈನ್ ಯುದ್ಧ ಇವರುಗಳ ನಡುವೆ ನಡೆಯುತ್ತೆ ಅಂದರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆಯುತ್ತೆ. ಮಲ್ಲಿಕಾಫುರನು ಕೊಳ್ಳೆ ಹೊಡೆದ ಸಂಪತ್ತನ್ನು 1000 ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾಡಿದವು. ಯಾರು ಅಂದರೆ ಈ ಹೇಳಿಕೆ ನೀಡಿದವರು ಯಾರು ಅಂದರೆ ಅಮೀರ್ ಖುಸ್ರಿ ಅವರು. ಮುಂದಿನ ಒಂದು ಅಧ್ಯಾಯ ಮೊಘಲರು. ಪ್ರತಿಪಾದನೆಯನ್ನು ನೋಡಿ. ಪ್ರತಿಪಾದನೆ ಅಕ್ಬರನು ಸ್ನೇಹ ಸಂಬಂಧಗಳ ಮೂಲಕ ರಜಪೂತರ ಬೆಂಬಲ ಗಳಿಸಲು ಪ್ರಯತ್ನಿಸಿದನು. ಕಾರಣ ಆರ್. ರಜಪೂತರ ಶೌರ್ಯ ಹಾಗೂ ನಿಷ್ಠೆ ಮುಘಲ್ ಸಾಮ್ರಾಜ್ಯವನ್ನು ಬಲಪಡಿಸಲು ಅಗತ್ಯವೆಂದು ಅಕ್ಬರ್ ಅರಿತಿರ್ತಾನೆ. ನೋಡಿ, ಇಲ್ಲಿ ಸಿ ಸರಿಯಾದಂತಹ ಉತ್ತರ. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಅಕ್ಬರನ ಸಾರ್ವಭೌಮತ್ವವನ್ನು ಸ್ವೀಕರಿಸಲು ಒಪ್ಪದ ಏಕಮಾತ್ರ ರಜಪೂತ ರಾಜ್ಯ ಯಾವುದು ಅಂದರೆ ಅದು ಮೇವಾರ. ಮೊಘಲರ ವಿರುದ್ಧ ಹೋರಾಡಿದ ಅಹಮದ್ ನಗರದ ರಾಣಿ ಯಾರು ಅಂದರೆ ಚಾಂದ್ ಬೀಬಿ. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದಂತಹವರು ಯಾರು ಅಂದರೆ ರಾಜ ತೋದರಮಲ್ಲ. ಇನ್ನು ದಿನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದಂತಹ ಮೊಘಲ್ ದೊರೆ ಅದು ಅಕ್ಬರ್. ಮುಂತಖಬ್ ಉಲ್ ತವಾರಿಕ್ ಬರೆದಂತಹವರು ಬದೌನಿ. ಹಾಗೆ ಮುಂದಿನ ಒಂದು ಅಧ್ಯಾಯ ಮರಾಠರ ರಾಜ್ಯದ ಸ್ಥಾಪಕ ಶಿವಾಜಿ. ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಲಾದ ವರ್ಷ 1665. ಪುರಂದರ ಒಪ್ಪಂದ ಇವರ ನಡುವೆ ನಡೆಯುತ್ತೆ ಅಂದರೆ ಶಿವಾಜಿ ಮತ್ತು ಜೈಸಿಂಗ್. ಶಿವಾಜಿ ಪಟ್ಟಾಭಿಷೇಕವಾದಂತಹ ನಡೆದ ಸ್ಥಳ ಯಾವುದು ಅಂದರೆ ಅದು ರಾಯಗಢ. ಇನ್ನು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ವಿಜಯನಗರಕ್ಕೆ ಭೇಟಿ ನೀಡಿದಂತಹ ಪರ್ಷಿಯಾದ ರಾಜಧಾನಿ ಅಬ್ದುಲ್ ರಜಾಕ್. ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಹೇಳ್ಬಿಟ್ಟು ಪುರಂದರದಾಸರಿಗೆ ಕರೆಯಲಾಗುತ್ತೆ. ಇನ್ನು ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನು ರಚಿಸಿದಂತಹವನು ಶ್ರೀಕೃಷ್ಣದೇವರಾಯ. ಮೈಸೂರು ದಸರಾ ಉತ್ಸವ ಆರಂಭಿಸಿದಂತಹವರು ರಾಜ ಒಡೆಯರವರು. ಹಂಪಿಯ ಮಾರುಕಟ್ಟೆಗಳು ಮತ್ತು ವಜ್ರ ರೇಷ್ಮೆ ಮುಂತಾದ ವಸ್ತುಗಳು ಮಾರಾಟದ
ಕೇಂದ್ರಗಳಾಗಿವೆ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ನೀಡಿದಂತಹ ಪೋರ್ಚುಗೀಸ್ ಪ್ರವಾಸಿಗ ಡುರೆಟ್ ಬಾರ್ಬೋಸಾ ಅನ್ನುವಂತಹವರು. ಮುಂದಿನದು ಬಹುಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು. ಬಹುಮನಿ ಮನೆತನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದಂತಹವರು ಎರಡನೇ ಇಬ್ರಾಹಿಂ ಆದಿಲ್ ಶಾ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಜಾಮಿ ಮಸೀದಿ. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗಾ. ಹಾಗೆ ಮುಂದಿನದು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸ್ತಾರೆ. ಇನ್ನು ಬಸವೇಶ್ವರರ ಐಕ್ಯವಾದಂತಹ ಸ್ಥಳ ಕೂಡಲ ಸಂಗಮ. ಹಾಗೆ ಸರಿಯಾದಂತಹ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಶಂಕರಾಚಾರ್ಯರು ಶಾರದಾ ಮಠವನ್ನು ಸ್ಥಾಪಿಸ್ತಾರೆ. ಇನ್ನು ಮಧ್ವಾಚಾರ್ಯರು ಸೌಂದ್ಯ ಮಠವನ್ನು, ಹಾಗೆ ರಾಮಾನುಜಾಚಾರ್ಯರು ಶ್ರೀರಂಗಂ ಮಠವನ್ನು ಸ್ಥಾಪಿಸ್ತಾರೆ. ಇಲ್ಲಿ ಇವು ಮೂರು ಕೂಡ ಸರಿಯಾಗಿವೆ. ಹಾಗೆ ಮುಂದಿನದು ಪ್ರತಿಪಾದನೆ. ರಾಮಾನುಜಾಚಾರ್ಯರು ಶ್ರೀ ಅಥವಾ ಲಕ್ಷ್ಮೀ ಆರಾಧನೆಗೆ ಪ್ರಾಮುಖ್ಯತೆ ನೀಡಿರುವುದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ಕಾರಣ ಲಕ್ಷ್ಮಿಯನ್ನು ದೇವರು ಮತ್ತು ಮನುಷ್ಯರ ನಡುವಿನ ಮಧ್ಯವರ್ತಿ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗಿದೆ. ಇಲ್ಲಿ ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇನ್ನು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಂತಹವರು ಅಲ್ಲಮ ಪ್ರಭುಗಳು. ಅನುಭವ ಮಂಟಪ ಸ್ಥಾಪನೆಯಾದಂತಹ ಸ್ಥಳ ಕಲ್ಯಾಣ. ಮುಂದಿನ ಒಂದು ಅಧ್ಯಾಯ ಯುರೋಪಿಯನ್ನರ ಆಗಮನ ಅನ್ನುವಂತಹದ್ದು ಕೊನೆಯ ಅಧ್ಯಾಯ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದಂತಹ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಪ್ರತಿಪಾದನೆಯನ್ನು ನೋಡಿ. ಭಾರತದಲ್ಲಿ ಪೋರ್ಚುಗೀಸರು ಬಹಳ ಕಾಲ ಉಳಿಯಲಿಲ್ಲ. ಕಾರಣ ಆರ್ ಇಂಗ್ಲಿಷ್ ಮತ್ತು ಡಚ್ಚರೊಂದಿಗೆ ಸ್ಪರ್ಧಿಸಲು ಪೋರ್ಚುಗೀಸರು ಅಸಮರ್ಥರಾಗಿದ್ದರು. ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದಂತಹ ವಿವರಣೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂತಹ ವರ್ಷ 1602ರಲ್ಲಿ. ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಇದು ಫ್ರೆಂಚರು ಮತ್ತು ಪಾಂಡಿಚೇರಿ. ಇನ್ನು ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರಿ ಕೇಂದ್ರಗಳನ್ನು ತೆರೆಯಲು ಅನುಮತಿ ನೀಡಿದಂತಹ ಅರಸ ಯಾರು ಅಂದರೆ ಜಹಾಂಗೀರ್. ಪ್ಲಾಸಿ ಕದನ ನಡೆದಂತಹ ವರ್ಷ 1757. ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಇನ್ನು ಮುಂದಿನದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕುರಿತಾದಂಥದ್ದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂತಹ ವರ್ಷ 1857. ನೋಡು, ಈ ಒಂದು ಕ್ವಶನನ್ನು 2025 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು. ಇನ್ನು 1857ರ ದಂಗೆ ರಾಷ್ಟ್ರೀಯವಾದಿಗಳ ದೃಷ್ಟಿಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿದೆ. ಇನ್ನು ಕೊನೆಯ ಮೊಘಲ್ ಬಾದ್ಶಾ ಯಾರು ಅಂದರೆ ಎರಡನೇ ಬಹದ್ದೂರ್ ಶಾ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಎರಡನೇ ಬಹದ್ದೂರ್ ಶಾ ಗಡೀಪಾರಾದಂತಹ ಸ್ಥಳ ರಂಗೂನ್. ಇನ್ನು ಪ್ರತಿಪಾದನೆ. ಭಾರತೀಯ ಸೈನಿಕರು ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ಉಪಯೋಗಿಸಲು ನಿರಾಕರಿಸ್ತಾರೆ. ಕಾರಣ ಬಂದೂಕುಗಳು ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿದೆ ಅಂತಹ ಒಂದು ವದಂತಿ ಹರಡಿರುತ್ತೆ. ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದಂತಹ ಒಂದು ವಿವರಣೆಯಾಗಿದೆ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತದ ಸಾಮ್ರಾಟ ಅಂತ ಹೇಳ್ಬಿಟ್ಟು ಎರಡನೇ ಬಹದ್ದೂರ್ ಶಾಗೆ ಕರೆಯಲಾಗ್ತಾ ಇರುತ್ತೆ. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಬಿಹಾರದಲ್ಲಿ ದಂಗೆ ಎದ್ದಂತಹವರು ಯಾರು ಅಂದರೆ ಕುಂವರ್ ಸಿಂಗ್ ಅನ್ನುವಂತಹವರು. ಹಾಗೆ ಸರಿಯಾದಂತಹ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಬೇಗಂ ಹಜರತ್ ಮಹಲ್ ಅದು ಇರುವಂಥದ್ದು ಲಕ್ನೋದಲ್ಲಿ. ಇನ್ನು ಕೆಳಗಿನ ಯಾವ ಸ್ಥಳವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕೇಂದ್ರವಾಗಿರಲಿಲ್ಲ ಅಂದರೆ ಅದು ಹೈದರಾಬಾದ್. ಹಾಗೆ ಮುಂದಿನ ಒಂದು ಅಧ್ಯಾಯ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ ಅನ್ನುವಂಥದ್ದು. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ಆದಾಯದ ಪ್ರಮುಖ ಮೂಲ ಯಾವುದಾಗಿತ್ತು ಅಂದರೆ ಅದು ಭೂ ಕಂದಾಯ. ಕಾಯಂ ಕಂದಾಯ ಪದ್ಧತಿಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಈ ಪದ್ಧತಿಯು ರೈತರನ್ನು ಜಮೀನ್ದಾರರ ಶೋಷಣೆಯಿಂದ ಪಾರು ಮಾಡ್ತು ಅನ್ನುವಂತಹದ್ದು ತಪ್ಪಾಗಿದೆ. ಇನ್ನು ಶಾಶ್ವತ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ಬಂದಂತಹ ವರ್ಷ 1793. ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರೈತರ ನಡುವೆ ನೇರ ಒಪ್ಪಂದ ಏರ್ಪಡಿಸಿದಂತಹ ಭೂಕಂದಾಯ ಪದ್ಧತಿ ಯಾವುದು ಅಂದರೆ ರೈತವಾರಿ ಪದ್ಧತಿ. ಮಧ್ಯವರ್ತಿಗಳಿಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವಂತಹ ಪದ್ಧತಿ ರೈತವಾರಿ ಪದ್ಧತಿ. ಇನ್ನು ಪ್ರತಿಪಾದನೆ. ಯುರೋಪಿಯನ್ನರ ಭಾರತಕ್ಕೆ ಆಗಮಿಸುವ ಮೊದಲು ಭಾರತದಲ್ಲಿ ಶಿಕ್ಷಣ ಧರ್ಮಾಧಾರಿತವಾಗಿತ್ತು. ಕಾರಣ
ಆರ್ ಹಿಂದೂ ಪಾಠಶಾಲೆಗಳು ಮತ್ತು ಮುಸ್ಲಿಮರ ಮದ್ರಾಸಗಳು ಶಿಕ್ಷಣವನ್ನು ನೀಡ್ತಾ ಇದ್ವು ಅನ್ನುವಂಥದ್ದು. ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದಂತಹ ಒಂದು ವಿವರಣೆಯಾಗಿದೆ ಅನ್ನುವಂತಹದ್ದು. ಹಾಗೆ ಮುಂದಿನದು ಪ್ರತಿಪಾದನೆಯನ್ನು ನೋಡಿ. ಎ ಮೆಕಾಲೆ ಇಂಗ್ಲಿಷ್ ಶಿಕ್ಷಣದ ದೃಢ ಬೆಂಬಲಿಗನಾಗಿದ್ದ. ಇನ್ನು ಕಾರಣ ಪೌರಾತ್ಯ ಕಲಿಕೆಯು ಪಾಶ್ಚಿಮಾತ್ಯ ಕಲಿಕೆಗಿಂತ ತೀರಾ ಕಳಪೆಯಾಗಿದೆ ಅಂತ ಹೇಳ್ಬಿಟ್ಟು ವಾದಿಸಿದರು. ಸಿ ಸರಿಯಾದಂತಹ ಉತ್ತರ, ಯಾಕೆಂದರೆ ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ, ಆದರೆ ಆರ್ ಎನ ಸರಿಯಾದ ವಿವರಣೆ. ಇನ್ನು 8ನೇದು 1813 ಚಾರ್ಟರ್ ಕಾಯ್ದೆಯು ಶಿಕ್ಷಣಕ್ಕೆ ನೀಡಿದಂತಹ ಅನುದಾನ 1,00,000 ರೂಪಾಯಿಗಳು. ಇನ್ನು 7.4 ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗೆ ಕುರಿತಾಗಿ ಪ್ರತಿಪಾದನೆ. ಬ್ರಹ್ಮ ಸಮಾಜವು ಸತಿ ಪದ್ಧತಿ, ಬಾಲ್ಯ ವಿವಾಹ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಡಲು ಸ್ಥಾಪನೆಯಾಯಿತು. ಕಾರಣ ಆರ್ ಬ್ರಹ್ಮ ಸಮಾಜವನ್ನು ದಯಾನಂದ ಸರಸ್ವತಿ ಅವರು ಸ್ಥಾಪಿಸ್ತಾರೆ. ಸರಿಯಾದಂತಹ ಉತ್ತರ ಎ ಆಗಿದೆ, ಏಕೆಂದರೆ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಇನ್ನು ಭಾರತೀಯ ಪುನರುಜ್ಜೀವನ ಪಿತಾಮಹ ಅಂತ ಹೇಳ್ಬಿಟ್ಟು ಹೆಸರಾದಂಥವರು ರಾಜಾರಾಮ್ ಮೋಹನ್ ರಾಯರವರು. ದಯಾನಂದ ಸರಸ್ವತಿಯವರಿಗೆ ಸಂಬಂಧಿಸಿದಂತಹ ತಪ್ಪಾದ ಹೇಳಿಕೆ ಯಾವುದು ಅಂದರೆ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಅನ್ನುವಂಥದ್ದು. ಇನ್ನು ಮುಂದಿನದು ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ ಅಲಿಗರ್ ಚಳುವಳಿ. ಇನ್ನು ಮುಂದಿನದು ಕೆಳಗೆ ನೀಡಿರುವಂತಹ ಸಂಸ್ಥೆಗಳನ್ನು ಅವುಗಳ ಸ್ಥಾಪನೆಯಾದ ಅನುಸಾರ ಸರಿಯಾದ ಕ್ರಮಣಿಕೆಯನ್ನು ಜೋಡಿಸಿ ಅಂತ ಕೇಳಿದರೆ ಬ್ರಹ್ಮ ಸಮಾಜ, ಥಿಯೋಸಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು ಸರಿಯಾದಂತಹ ಒಂದು ಜೋಡಣೆಯಾಗಿದೆ. ಹಾಗೆ ಮುಂದಿನದು ಸ್ವಾಮಿ ವಿವೇಕಾನಂದರ ಪ್ರಬುದ್ಧ ಭಾರತ ಪತ್ರಿಕೆ ಪ್ರಕಟಗೊಳ್ಳುತ್ತಿದ್ದಂತಹ ಭಾಷೆ ಇಂಗ್ಲಿಷ್. ಇನ್ನು ಸತಿ ನಿಷೇಧ ಶಾಸನ ಜಾರಿಗೊಂಡಿದ್ದು 1829ರಲ್ಲಿ. ಇನ್ನು ಮೈಸೂರು ಒಂದು ಮಾದರಿ ರಾಜ್ಯ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದ್ದು. ಮೈಸೂರು ರಾಜ್ಯದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೊಳಿಸಿದಂಥವರು ಮಾರ್ಕಬ್ಬನ್. ಮೈಸೂರು ರಾಜ್ಯದಲ್ಲಿ ಪ್ರಥಮ ರೈಲು ಮಾರ್ಗ ಹಾಕಲಾದಂತಹ ವರ್ಷ 1859. ಆಧುನಿಕ ಮೈಸೂರಿನ ಶಿಲ್ಪಿ ಅಂತ ನಿರ್ಮಾತೃ ಅಂತ ಪರಿಗಣಿಸಲ್ಪಟ್ಟಿರುವಂತಹ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯನವರು. ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬುದು ಇವರ ಪ್ರಸಿದ್ಧ ಘೋಷಣೆ, ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನು ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದದ್ದು 1915ರಲ್ಲಿ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿದ್ದಂತಹ ಮೈಸೂರಿನ ಒಡೆಯರು ಯಾರು ಅಂದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಕೋಲಾರ ವಿಕ್ಟೋರಿಯಾ ಆಸ್ಪತ್ರೆ. ಇನ್ನು ಮುಂದಿನ ಒಂದು ಅಧ್ಯಾಯವನ್ನು ನೋಡೋಣ. ಭಾರತೀಯ ರಾಷ್ಟ್ರೀಯ ಚಳುವಳಿ ಕರ್ನಾಟಕದ ಪಾತ್ರ ಅನ್ನುವಂಥದ್ದು ಪ್ರತಿಪಾದನೆ ನೋಡಿ. ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸಿ 1905ರಲ್ಲಿ ಬಂಗಾಳವನ್ನು ವಿಭಜಿಸಿದರು. ಕಾರಣ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಬಿರುಕು ಮೂಡಿಸುವುದೇ ಅವರ ಉದ್ದೇಶವಾಗಿತ್ತು. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಮಂದಗಾಮಿ ನಾಯಕರಲ್ಲದವರು ಲಾಲಾ ಲಜಪತ್ ರಾಯರವರು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದಂತಹ ಸ್ಥಳ ಬಾಂಬೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂದರೆ ಎ.ಓ. ಹ್ಯೂಮ್ ಅನ್ನುವಂಥವ್ರು. ತೀವ್ರಗಾಮಿ ನಾಯಕರಲ್ಲದವರು ಸುಭಾಷ್ ಚಂದ್ರ ಬೋಸ್ರವರು. ನೋಡಿ, ತೀವ್ರಗಾಮಿ ನಾಯಕರು ಅಂತ ಹೇಳ್ಬಿಟ್ಟು ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್ ಮತ್ತು ಲಾಲಾ ಲಜಪತ್ ರಾಯ್ ಅವರಿಗೆ ಕರೆಯಲಾಗುತ್ತೆ. ಇನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದರೆ WC ಬ್ಯಾನರ್ಜಿ ಅವರು. 1905ರಲ್ಲಿ ಬಂಗಾಳವನ್ನು ವಿಭಜಿಸಿದವರು ಕರ್ಜನ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎನ್ನುವಂತಹ ಘೋಷಣೆ ನೀಡಿದಂಥವರು ಬಾಲಗಂಗಾಧರ ತಿಲಕರವರು. ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಒದಗಿಸಿದ್ದು ಮಾರ್ಲೆ ಮಿಂಟೋ ಸುಧಾರಣೆ. ಇನ್ನು ಜಲಿಯನ್ ವಾಲಾಬಾಗ್ ಸತ್ಯಾಗ್ರಹಿಗಳ ಮೇಲೆ ಗುಂಡು ಹಾರಿಸಿದ ಆದೇಶಿಸಿದ ಜನರಲ್ ಯಾರು ಅಂದರೆ ಡಯರ್. ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಪ್ರಶಸ್ತಿಯನ್ನು ಈ ಘಟನೆಯಂತ ಹಿಂದಿರುಗಿಸ್ತಾರೆ ಅಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ. ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಡಲು ಸತ್ಯಾಗ್ರಹ ಎಂಬ ಆಯುಧವನ್ನು ರಚಿಸಿದಂತಹವರು ಗಾಂಧೀಜಿ. ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಚೌರಿ ಚೌರಾ ಘಟನೆ. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ವಹಿಸಿದಂತಹವರು ಜವಾಹರ್ಲಾಲ್ ನೆಹರೂರವರು. ಹಾಗೆ ಪೂರ್ಣ ಸ್ವರಾಜ್ಯ ರಾಷ್ಟ್ರೀಯ ಕಾಂಗ್ರೆಸ್ನ ಗುರಿ ಅಂತ ಘೋಷಿಸಿದಂತಹ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂದರೆ ಅದು ಲಾಹೋರ್. ಮತೀಯ ತೀರ್ಪು ಇದರ ಫಲಶ್ರುತಿಯಾಗಿತ್ತು ಅಂದರೆ
ಅದು ದ್ವಿತೀಯ ದುಂಡು ಮೇಜಿನ ಪರಿಷತ್ತು. ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದಂಥವರು ಗಾಂಧೀಜಿ ಮತ್ತು ಅಂಬೇಡ್ಕರ್. ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕ ಹಾಕಿಕೊಟ್ಟ ಚೆಕ್ ಯಾವುದು ಅಂದರೆ ಎಂಬ ಗಾಂಧೀಜಿಯವರ ಹೇಳಿಕೆ ಇದಕ್ಕೆ ಸಾಧಿಸಿದ್ದು ಅಂದರೆ ಕ್ರಿಪ್ಸ್ ಸಂಧಾನ. INA ಸರಿಯಾದಂತಹ ವಿಸ್ತರಣೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವಂತಹದ್ದು. ಇನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬಿಟ್ಟು ವಲ್ಲಭಭಾಯಿ ಪಟೇಲ್ರವರಿಗೆ ಕರೆಯಲಾಗುತ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೊದಲ ಅಧಿವೇಶನ ನಡೆದಂತಹ ಸ್ಥಳ ಧಾರವಾಡ. ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದಂತಹ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿ. ಮೈಸೂರು ಪ್ರದೇಶ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಸ್ಥಳ ಶಿವಪುರ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಪ್ರಖ್ಯಾತಿಯಾದಂತಹ ಸ್ಥಳ ಯಾವುದು ಅಂದರೆ ವಿದುರಾಶ್ವತ್ಥ ಅನ್ನುವಂತಹದ್ದು. ಹಾಗೆ ಮುಂದಿನದು ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿರುವಂಥದ್ದು ಪ್ರತಿಪಾದನೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಸ್ವತಂತ್ರವಾಗಿರ ಬಯಸಿದ್ದಂತಹ ಒಂದು ದೇಶೀಯ ರಾಜ್ಯಗಳನ್ನು ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸಿದಂತಹವರು. ಕಾರಣ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ ರಾಜರಿಗೆ ಸರ್ಕಾರ ನಿಗದಿತ ಮೊತ್ತದ ರಾಜಧನವನ್ನು ನೀಡಿತು. ಉತ್ತರ ಡಿ. ಏಕೆಂದರೆ ಎ ಮತ್ತು ಆರ್ಗಳೆರಡೂ ಕೂಡ ಸರಿಯಾಗಿವೆ, ಆದರೆ RAನ ಸರಿಯಾದ ವಿವರಣೆ ಅಲ್ಲ. ಇನ್ನು ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ನೋಡಿ, ಇಲ್ಲಿ ಹುಯಿಲುಗಳು ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನನಾಡು ಅನ್ನುವಂತಹ ಒಂದು ಗೀತೆಯನ್ನು ಬರೀತಾರೆ. ಇಷ್ಟು ನಿಮ್ಮ ಒಂದು ಬಹು ಆಯ್ಕೆಯ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಎಲ್ಲ ಅಧ್ಯಾಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಕೋಟಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯವರೇ ಹೊರಡಿಸಿರುವಂತಹ ಒಂದು ಪ್ರಶ್ನೆಕೋಟಿಯ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿತ್ತು. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.